ಏನಿದೆ ಅದು ಪೂರ್ತಿ ರಾಜಕೀಯ ಪೊಲಿಟಿಕಲ್ ವರದಿಯನ್ನ ಕೊಟ್ಟಿದ್ದಾರೆ. ಸರ್ಕಾರ 40% ಅಂತ ಆಪಾದನೆ ಮಾಡ್ತು. ಇವ್ರು ತನಿಖೆ ಮಾಡಿದ್ಮೇಲೆ ಕರೆಕ್ಟಾಗಿ 40% ಅಂತ ಹೆಂಗ್ ಬಂದ್ಬಿಡುತ್ತೆ? ಅದರಲ್ಲಿ ತನಿಖೆ ಮಾಡಿದಾಗ ಯಾವ ಮಾನದಂಡದಲ್ಲಿ ತನಿಖೆ ಮಾಡಿದ್ದಾರೆ, ಅದಕ್ಕೆ ದಾಖಲೆಗಳೇನು ಕೊಟ್ಟಿದ್ದಾರೆ, ಇವೆಲ್ಲನೂ ಕೂಡ ಬಹಳ ಪ್ರಸ್ತುತ. ಮೊದಲೇ ಅವರು ಯಾವಾಗೂ ಕಾಂಗ್ರೆಸ್ ಅವರು ಅವರೊಬ್ಬರು ಬಿಟ್ಟರೆ ಬೇರೆ ಯಾರನ್ನೂ ತನಿಖೆಗೆ ನೇಮಕ ಮಾಡೋದೇ ಇಲ್ಲ. ಯಾವತ್ತು ಕಾಂಗ್ರೆಸ್ ಬರ್ತತೋ ಪರ್ಮನೆಂಟ್ ನಾಗಮೋಹನ್ ದಾಸ್ ಯಾವತ್ತೂ ಎಲ್ಲಾ ತನಿಖಾ ಇದಕ್ಕೂ ಅವರೇ ಕೊಡ್ತಾರೆ. ಅಂದ್ರೆ ಕಾಂಗ್ರೆಸ್ ಹೆಂಗೆ ಹೇಳುತ್ತೋ ಆ ರೀತಿ ಅವರು ವರದಿ ಕೊಡುವಂತ ಚಾಳಿ ಇರ್ತಕ್ಕಂಥದ್ದು. ಅದರಿಂದ ಇದು ಪೊಲಿಟಿಕಲ್ ಅಷ್ಟೇ, ಪೊಲಿಟಿಕಲ್. ಈಗ ಇವ್ರಿಗೇನು ಸಂಬಂಧ ಇಲ್ಲ ಬಿಡಿ, ಇವ್ರ ಏಜೆನ್ಸಿ ಅಲ್ಲ, ತನಿಖಾ ಏಜೆನ್ಸಿ ಅಲ್ಲ ಇವರು. ಲೋಕಾಯುಕ್ತ ರಿಪೋರ್ಟ್ ಕೊಟ್ಬಿಟ್ಟಿದ್ದಾರೆ ಆಲ್ರೆಡಿ. ಲೋಕಾಯುಕ್ತದಲ್ಲಿ ಕ್ಲೀನ್ ಚಿಟ್ ಅಂತ ಕೊಟ್ಟಿದ್ದಾರೆ. 40% ಆಧಾರದ ಯಾವುದೇ ದಾಖಲೆಗಳು ನಮಗೆ ಕೊಟ್ಟಿಲ್ಲ ಅಂತ ಕೊಟ್ಟಿದ್ದಾರೆ. ಇವ್ರಿಗೆ ಹೆಂಗೆ ಸ್ಪೆಷಲ್ ಆಗಿ ದಾಖಲೆ ಬಂದ್ಬಿಡುತ್ತೆ? ಅಂದ್ರೆ ಕಾಂಗ್ರೆಸ್ ಪ್ರೇರಿತವಾದಂತ ಒಂದು ಆಯೋಗ ಇದು. ಯಾವ ರೀತಿ ಇವ್ರದ್ದು ಡಿನೋಟಿಫಿಕೇಶನ್ ಇತ್ತಲ್ಲ ಅರ್ಕಾವತಿ, ಆ ರೀತಿ ಕೆಂಪಣ್ಣ ಹಂಗೆ ಇದನ್ನು ಒಂದು ಮಾಡಿದ್ದಾರೆ ಅಷ್ಟೇ. ಇದನ್ನ ಬಿಜೆಪಿಯನ್ನ ರಾಜಕೀಯವಾಗಿ ಹೀಯಾಳಿಸ್ಬೇಕು ಅನ್ನೋದು ಬಿಟ್ರೆ ಇದರಲ್ಲಿ ಯಾವುದೇ ರೀತಿ ಸತ್ಯಾಂಶಗಳಿಲ್ಲ. ಈಗಾಗಲೇ ತನಿಖಾ ಸಂಸ್ಥೆ ಇರೋದು ಲೋಕಾಯುಕ್ತ, ಅದು ಬಿಟ್ರೆ ಕೋರ್ಟಲ್ಲೂ ನಡೀತಾ ಇದೆ. ಹೈಕೋರ್ಟಲ್ಲಿ ಮುನಿರತ್ನ ಅವರು ಕೋರ್ಟಲ್ಲೂ ಕೇಸ್ ಹಾಕಿದ್ದಾರೆ, ಅಲ್ಲೂ ಏನೂ ಆಗಿಲ್ಲ. ಲೋಕಾಯುಕ್ತಲ್ಲೂ ಏನಾಗಿಲ್ಲ. ಇವ್ರು ಮಾತ್ರ ರಿಪೋರ್ಟ್ ಕೊಟ್ಟವ್ರೆ ಅಂದ್ರೆ ಇದು ರಾಜಕೀಯ ಪ್ರೇರಿತ ಇದೆ. ಅದು ಪೂರ್ತಿ ರಾಜಕೀಯ ಪೊಲಿಟಿಕಲ್ ವರದಿಯನ್ನ ಕೊಟ್ಟಿದ್ದಾರೆ. ಸರ್ಕಾರ 40% ಅಂತ ಆಪಾದನೆ ಮಾಡ್ತು. ಇವ್ರು ತನಿಖೆ ಮಾಡಿದ್ಮೇಲೆ ಕರೆಕ್ಟಾಗಿ 40% ಅಂತ ಹೆಂಗ್ ಬಂದ್ಬಿಡುತ್ತೆ? ಅದರಲ್ಲಿ ತನಿಖೆ ಮಾಡಿದಾಗ ಯಾವ ಮಾನದಂಡದಲ್ಲಿ ತನಿಖೆ ಮಾಡಿದ್ದಾರೆ, ಅದಕ್ಕೆ ದಾಖಲೆಗಳೇನು ಕೊಟ್ಟಿದ್ದಾರೆ, ಇವೆಲ್ಲನೂ ಕೂಡ ಬಹಳ ಪ್ರಸ್ತುತ. ಮೊದಲೇ ಅವರು ಯಾವಾಗೂ ಕಾಂಗ್ರೆಸ್ ಅವರು ಅವರೊಬ್ಬರು ಬಿಟ್ಟರೆ ಬೇರೆ ಯಾರನ್ನೂ ತನಿಖೆಗೆ ನೇಮಕ ಮಾಡೋದೇ ಇಲ್ಲ. ಯಾವತ್ತು ಕಾಂಗ್ರೆಸ್ ಬರ್ತತೋ ಪರ್ಮನೆಂಟ್ ನಾಗಮೋಹನ್ ದಾಸ್ ಯಾವತ್ತೂ ಎಲ್ಲಾ ತನಿಖಾ ಇದಕ್ಕೂ ಅವರೇ ಕೊಡ್ತಾರೆ. ಅಂದ್ರೆ ಕಾಂಗ್ರೆಸ್ ಹೆಂಗೆ ಹೇಳುತ್ತೋ ಆ ರೀತಿ ಅವರು ವರದಿ ಕೊಡುವಂತ ಚಾಳಿ ಇರ್ತಕ್ಕಂಥದ್ದು. ಅದರಿಂದ ಇದು ಪೊಲಿಟಿಕಲ್ ಅಷ್ಟೇ, ಪೊಲಿಟಿಕಲ್. ಈಗ ಇವ್ರಿಗೇನು ಸಂಬಂಧ ಇಲ್ಲ ಬಿಡಿ, ಇವ್ರ ಏಜೆನ್ಸಿ ಅಲ್ಲ, ತನಿಖಾ ಏಜೆನ್ಸಿ ಅಲ್ಲ ಇವರು. ಲೋಕಾಯುಕ್ತ ರಿಪೋರ್ಟ್ ಕೊಟ್ಬಿಟ್ಟಿದ್ದಾರೆ ಆಲ್ರೆಡಿ. ಲೋಕಾಯುಕ್ತದಲ್ಲಿ ಕ್ಲೀನ್ ಚಿಟ್ ಅಂತ ಕೊಟ್ಟಿದ್ದಾರೆ. 40% ಆಧಾರದ ಯಾವುದೇ ದಾಖಲೆಗಳು ನಮಗೆ ಕೊಟ್ಟಿಲ್ಲ ಅಂತ ಕೊಟ್ಟಿದ್ದಾರೆ. ಇವ್ರಿಗೆ ಹೆಂಗೆ ಸ್ಪೆಷಲ್ ಆಗಿ ದಾಖಲೆ ಬಂದ್ಬಿಡುತ್ತೆ? ಅಂದ್ರೆ ಕಾಂಗ್ರೆಸ್ ಪ್ರೇರಿತವಾದಂತ ಒಂದು ಆಯೋಗ ಇದು. ಯಾವ ರೀತಿ ಇವ್ರದ್ದು ಡಿನೋಟಿಫಿಕೇಶನ್ ಇತ್ತಲ್ಲ ಅರ್ಕಾವತಿ, ಆ ರೀತಿ ಕೆಂಪಣ್ಣ ಹಂಗೆ ಇದನ್ನು ಒಂದು ಮಾಡಿದ್ದಾರೆ ಅಷ್ಟೇ. ಇದನ್ನ ಬಿಜೆಪಿಯನ್ನ ರಾಜಕೀಯವಾಗಿ ಹೀಯಾಳಿಸ್ಬೇಕು ಅನ್ನೋದು ಬಿಟ್ರೆ ಇದರಲ್ಲಿ ಯಾವುದೇ ರೀತಿ ಸತ್ಯಾಂಶಗಳಿಲ್ಲ. ಈಗಾಗಲೇ ತನಿಖಾ ಸಂಸ್ಥೆ ಇರೋದು ಲೋಕಾಯುಕ್ತ, ಅದು ಬಿಟ್ರೆ ಕೋರ್ಟಲ್ಲೂ ನಡೀತಾ ಇದೆ. ಹೈಕೋರ್ಟಲ್ಲಿ ಮುನಿರತ್ನ ಅವರು ಕೋರ್ಟಲ್ಲೂ ಕೇಸ್ ಹಾಕಿದ್ದಾರೆ, ಅಲ್ಲೂ ಏನೂ ಆಗಿಲ್ಲ. ಲೋಕಾಯುಕ್ತಲ್ಲೂ ಏನಾಗಿಲ್ಲ. ಇವ್ರು ಮಾತ್ರ ರಿಪೋರ್ಟ್ ಕೊಟ್ಟವ್ರೆ ಅಂದ್ರೆ ಇದು ರಾಜಕೀಯ ಪ್ರೇರಿತ.